ಬ್ಲಾಗಲ್ಲಿ ಹೇಳ್ತಿದ್ದೆ ಅಲ್ವಾ ನಮ್ಮ ಊರು ಏನಕ್ಕೆ ಫೇಮಸ್ ಅಂತ ಈ ಥರ ಬೆಟ್ಟಗಳಿಗೆ ಅಂತ ಹೇಳಿ. ಮರಳಿ ಪಡೆದೆಯ ಚುಂಬನ ರೋಮಾಂಚಿತ. ಗೈಸ್ ನೀವು ಅನ್ಕೊಂತ ಇರ್ಬೋದು ಚಂದು ಎಲ್ಲಿ ಅಂತ. ಚಂದು ಇವತ್ತು ಟೆಸ್ಟ್ ಇದೆ ಅವಳಿಗೆ, ಸೊ ಅದಕ್ಕೆ ಅವಳು ನಮ್ಮ ಜೊತೆ ಬಂದಿಲ್ಲ. ನಾವು 3 ಜನ ಅಷ್ಟೇ ಬಂದಿರೋದು. ಏನಾದರೂ ಹೇಳ್ತೀವಿ ಚಿಂತೆ ತೋರಿಸ್ಬೇಕು ಈ ಬ್ಲಾಗಲ್ಲಿ. ಅದಕ್ಕೆ ಇವಾಗ ಬೆಟ್ಟಗಳು ತೋರಿಸೋದು ಸ್ಟಾಪ್ ಮಾಡ್ತೀನಿ. ಹೇಳಿ ನಿಮಗೆ ನಮ್ಮೂರು ಯಾವುದು ಅಂತ ಗೊತ್ತಾಯ್ತು ಅಂತ ಹೇಳಿ. ನೀವು ಮುತ್ತತ್ತಿ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ. ಸೊ ಗೈಸ್ ನಾವು 4 ಜನ ಗೈಸ್ ಹಿಂಸೆ ಮಾಡ್ತಾಳೆ ನೋಡಿ. ಗೈಸ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಸಾಂಗ್ ಪ್ಲೇ ಮಾಡ್ತಾ ಇದ್ದಾಳೆ. ಸೀಟ್ ಬೆಲ್ಟ್ ಹಾಕೊಂಡು ಅವತರ. ಸೊ ಗೈಸ್ ನಾವು 4 ಜನ ಅಷ್ಟೇ ಹೋಗ್ತಾ ಇಲ್ಲ. ಯಶವಂತ್ ಫ್ರೆಂಡ್ಸ್ ಇನ್ನ 2 ಬೈಕಲ್ಲಿ ಬರ್ತಾ ಇದ್ದಾರೆ. ಇದು ಅವಾಗ್ಲೇನು ಹೇಳಿದ್ದೆ, ಅಂದರೆ ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟಿದ್ದೆ ನಾನು. ಸೊ ಮತ್ತೆ ಹೇಳ್ತಾ ಇದ್ದೀನಿ. ಸೊ ಗೈಸ್ ನಾವಿವಾಗ ಮದ್ದೂರು ಟಿಫಿನೀಸಿಗೆ ಬಂದಿದ್ದೀವಿ ನೋಡೋಕ್ಕೆ. ನಾನು 7 ಬೈಕಲ್ಲಿ ಇನ್ನೂ ಬರ್ತಾ ಇದ್ದಾರೆ. ಹೋಗೋಣ ಬನ್ನಿ ಗೈಸ್ ಒಳಗಡೆ. ನಮ್ಮ ಗಣೇಶ ಇದ್ದಾರೆ ಇಲ್ಲೇ. ಕೈ ಮುಗ್ದು ಬಿಡಿ ಗಣೇಶಂಗೆ. ಚಿಂಟು ವಿಡಿಯೋ ಮಾಡ್ತಿದ್ದೀನಿ. ಹಾಂ ಹಿಂಗಿದೆ ನೋಡಿ ಚಿಂಟು. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಬೇಡ ನನಗೆ. ಮದ್ದೂರಲ್ಲಿ ಮದ್ದೂರು ಸಿಗ್ತಾ ಇಲ್ಲ. ಮದ್ದೂರಲ್ಲಿ ಮದ್ದೂರು ಕೂಡ ಸಿಗ್ತಾ ಇಲ್ಲ. ಇನ್ನೇನು ಮಾಡೋದು? ಕರ್ಮ ಕರ್ಮ. ನೀನ್ ನೋಡಿದ್ದ ಅವ್ರು ಹೆಂಗ್ ಒಡೆ ಮಾಡ್ತಾರೆ ಬಾತ್ರೂಮಲ್ಲಿ ಅಂತ ನೋಡಿದ್ರೆ ಹೇಳು. ನಮ್ಮ ಅಪ್ಪಂದು ಅದ್ರಲ್ಲೇ ತಿಂದಿರ್ತೀನಿ ನೋಡು. ಏನೇ ಮಾಡಿ ನೋಡು. ನಾನು ಆ ಥರ ಆಪ್ಷನ್ ಇಲ್ಲ ಅಂದ್ರೆ ನಾನು ಹಂಗೆ ಉಪವಾಸ ಸತ್ತೋಗ್ತೀನಿ. 3 ದಿನ ಸತ್ತೋಗ್ತೀನಿ ನಾನು. ಮೀನಾಕ್ಷಿ ಸತ್ತೋಗ್ತೀನಿ ನಾನು. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ. 3 ದಿನ ಕಳ್ತೀನಿ. ಗೈಸ್ ಅಲ್ಲಿ ಏನ್ ಡಿಸ್ಕಷನ್ ಆಗ್ತಾ ಇದೆ ಅಂದ್ರೆ ಮದ್ದೂರಲ್ಲಿ ಮದ್ದೂರು ವಡೆ ಸಿಗ್ತಾ ಇಲ್ಲ. ಅದು ಮದ್ದೂರು ಟಿಫ್ನೀಸ್ ಅಲ್ಲಿ. ಅದಕ್ಕೆ ಅದು ಮದ್ದೂರು ಟಿಫ್ನೀಸ್ ಅಲ್ಲಿ. ಅಯ್ಯಯ್ಯೋ ಬೇಗ ಅವ್ರು ಕೊಡೋದಿಲ್ಲ. ಯಾರು ಮಾಡ್ತಾರೆ? ಎಷ್ಟು 7 ಗಂಟೆ ಆಯ್ತು ಚಿತ್ರ. ನಾಷ್ಟ ಟೈಮು 7 ಗಂಟೆಗೆ ಯಾರು ತಿಂತಾರೆ? ಏನು ಬೇರೆ ಎಲ್ಲ ಏನು ತಿನ್ನೋದಲ್ಲ. ಮದ್ದೂರು ವಡೆ, ದಾಲ್ ವಡ, ಉದ್ನೋಡ ಅವೆಲ್ಲನೂ ಟಿಫನ್ ತಿನ್ನೋರಲ್ಲ.
ಏನ ಆಯ್ತಕ್ಕ ನೀನ್ ಹೆಂಗ್ ಹೇಳಿದ್ರೆ ಹಂಗೆ ನೀನ್ ಹೆಂಗ್ ಹೇಳಿದ್ರೆ ಪ್ರಯೋಜನ ಇಲ್ವಲ್ಲ ಕಿತ್ಲಾಡಿ ಚಿಂಟು ಜೊತೆ ಅಲ್ಟಿಮೇಟ್ ಆಗಿ ಚಿಂಟುನೇ ವಿನ್ ಆಗ್ತಾಳೆ ಅದು ಇದು ಹೇಳಿ ಅವಣ್ಣ ಬಂದ್ರು ಅವರು ಸರಿ ಕುಂಕು ಪಾಂಡ ಮತ್ತೆ ಅವರು ಬೇಕಾದ್ರೆ ಸರ್ವಿಸ್ ರೋಡ್ ಬಂದಿದ್ದು ಕೇಳು ಸರ್ವಿಸ್ ರೋಡಲ್ಲಿ ಅರ್ಧ ಬಂದು ನಿಜ ಫಸ್ಟ್ ಆಫ್ ಆಲ್ ಕೇಳಿಲ್ಲ ತಪ್ಪು ನಿಂದು ನಾನು ಆಲ್ರೆಡಿ ಮದ್ದೂರಲ್ಲೇ ಇದ್ದೀನಿ ಅಂತ ಗೈಸ್ ನೋಡಿ ಗೈಸ್ ಇವಳು ವಾಶ್ರೂಮ್ ಅಲ್ಲಿ ಬಂದ್ಬಿಟ್ಟು ಹಿಂಗೆ ತಲೆ ಮೇಲೆ ಕೈ ತೊಳಿತವಳೆ ಅದಕ್ಕೆ ತಲೆ ಮೇಲೆ ಇಟ್ಕೊಂಡಾರೆ ವಾರೆ ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು ದಿನ ಸಾಯಂಕಾಲ ಬೆಳಿಗ್ಗೆ ನೋಡಿ ಇಲ್ಲೇನು ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಮೌನ ಎಂಬುದು ಸೋಲಲ್ಲ, ಅದು ದೊಡ್ಡ ಅಬ್ಬರಕ್ಕೂ ಮುನ್ನ ಇರುವ ಗಂಭೀರ ತಯಾರಿ ಅಷ್ಟೇ. ಇದು ಯಾರು CSK ಫ್ಯಾನೇ ಬರ್ದಿರ್ಬೇಕಲ್ಲ. ಹೋಗೋಣ. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ಗೈಸ್ ನೋಡಿ, ಆ 3 ಜನ ಹುಡುಗರು ನೀರಲ್ಲಿ ಆಟಾಡ್ತಾರ. ಯಶವಂತ್ ನೋಡಿ ಗೈಸ್ ಸಂಧ್ಯಾ ವಂದನೆ ಮಾಡ್ತವನೆ, ಹೆಣ್ಣು ನೋಡ್ಕೊಂಡು ಭಾರ್ಗವ ಮಾಡ್ತಾನೆ. ಸಂಧ್ಯಾ ವಂದನೆ ಏನಕ್ಕಂದ್ರೆ ಇವನು ಯಶವಂತ್ ಹತ್ರ ಯಾವಾಗ್ಲೂ ಇದು ಕೇಳ್ತಾನಂತಲ್ಲ, ಏನೋ ಸಜೆಷನ್ಸ್, ಅದಕ್ಕೆ ಅವನು ಹಂಗೆ ಮಾಡ್ತಾನೆ. ಸಂಧ್ಯಾ ವಂದನೆ ತರ ನೋಡಿ ಮತ್ತೆ ಏಮಂತ ನೋಡು, ಅಯ್ಯೋ ದೇವ್ರ ಬರ್ತಾರೆ. ಓಕೆ ಗೈಸ್, ನಾವಿವಾಗ ಬಂದಿರೋದೆ ತಲಕಾಡು. ಸೊ ತಲಕಾಡಲ್ಲಿ ಇಲ್ಲಿ ಏನಂತ ನದಿ, ನಾವು ತಲಕಾವೇರಿನ ಕಾವೇರಿ ನದಿಲಿ ಕಾವೇರಿ ನದಿ ಹತ್ರ ಬಂದಿದ್ದೀವಿ. ಇಲ್ಲೆಲ್ಲರೂ ನೀರಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ, ಆದರೆ ಬಟ್ಟೆ ಹೋಗಿದ್ದಾರೆ. ಆದರೆ ನಾವು ಬೆಳಗ್ಗೆನೆ ಮನೆಯಿಂದನೇ ರೆಡಿಯಾಗಿ ಬಂದ್ಬಿಟ್ವಿ ಗೈಸ್. ಸೊ ಅದಕ್ಕೆ ಇಲ್ಲಿ ಮತ್ತೆ ನೀರಿಗೆ ಇಳಿದ್ರೆ ನಮ್ಮ ಹತ್ರ ಬೇರೆ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಳ್ಳೋದಕ್ಕೆ, ಅದಕ್ಕೆ ನಾವು ನೀರಿಗೆ ಇಳಿತಾ ಇಲ್ಲ. ಹೌದು, ಏನು ಹೇಳ್ತೀಯ ಚಿಂಟು? ಸೀಶೆ ಎಲ್ಲ ಐತಿ ಇಲ್ಲಿ. ಚಿಂಟು ಇಲ್ಲಿ ನೋಡಿಲ್ಲ, ಐತೆ ಒಂದು, ಇಲ್ಲಿ ಸಿಗುತ್ತೆ. ಸೀಶೆಲ್ ಇದೆಯಂತೆ ಗೈಸ್. ಇಟ್ಲಾ ಅಲ್ಲಿ ನೋಡ್ಕೊ ಬರೋಣ. ಏ ಬೇಡ, ಏ ಅಮ್ಮ ಅಲ್ಲಿ ಹೋಗ್ಬೇಡ, ನೀರ್ ಇದಾಗುತ್ತೆ, ಆಮೇಲೆ ಮತ್ತೆ ಮಣ್ಣಾಗುತ್ತೆ. ಬೇಡ ಅಂಕಲ್, ಇವರು ಕಾರಲ್ಲಿ ಕರ್ಕೊಂಡು ಹೋಗ್ತಾರಂತೆ ನಮ್ಮ ಅಣ್ಣ. ಬರ್ರಿ ಸಾಕು. ಡ್ಯಾಮ್ ಕ್ಲೋಸ್ ಮಾಡೋದಂತಲೇ, ಅದಕ್ಕೆ ನೀವು ಬರ್ತಾ ಇಲ್ಲ. Everybody are always wrong only. Everybody, not Yashwant. Everybody is wrong about Bhargav. ಇದು ತಪ್ಪ ಹೆಂಗೆ ಹೋಗ್ತದೆ ಸ್ಕೂಲ್, ಅದೇಳ.
ಚೈತ್ರ ನೋಡಲ್ಲ ಚೈತ್ರ ಕಡ್ಡಿ ಏನದು ಹಿಂಗ್ ತಿರ್ಗಿಸಿದ್ರೆ ಸುಳಿ ಬರುತ್ತೆ. ಹೆಂಗೆ ಹಿಂಗ ಅನ್ನೋದು ಹೆಂಗೆ ಮಾಡ್ಬೇಕು ಅಣ್ಣ ಅಣ್ಣ ಕಡ್ಡಿ ಅವ್ನು ಇಕ್ತಾನೆ ಇವಾಗ ತೆಗೆದು ಅವ್ರಿಗೆ ರೈಡ್ ಹೋಗ್ಬೇಕಂತೆ ಅಂಕಲ್, ಅವ್ರಿಗೆ ರೈಡ್. ವೆರಿ ಗುಡ್ ಕರೆಕ್ಟ್ ಅವ್ನು ಕರೆಕ್ಟ್ ಯು ಆರ್ ಇಂಟೆಲಿಜೆಂಟ್ ಬಿಡು ನಿಮ್ಗೆ ಅರ್ಥ ಆಯ್ತು ಯು ಆರ್ ಇಂಟೆಲಿಜೆಂಟ್ ಕಂಗ್ರ್ಯಾಚುಲೇಷನ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ನಾವು ತಲಕಾಡಲ್ಲಿ ಇದ್ದೀವಿ. ಹಂಗ ಹಾಯ್ ಗಾಯ್ಸ್, ನಾವು ತಲಕಾಡಲ್ಲಿ ಅಂದರೆ ಪಾತಾಳೇಶ್ವರ ದೇವಸ್ಥಾನದಲ್ಲಿ ಇದ್ದೀವಿ. ತೋರಿಸ್ತೀನಿ ರೀ ನಿಮಗೆ. ನೋಡಿ ಕೆಳಗೆ ಹೋದರೆ ಪಾತಾಳೇಶ್ವರ ದೇವಸ್ಥಾನ ಒಳಗಡೆ ಇದೆ. ನಾವು ಬಂದು ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇನಂದರೆ ಇದೇ ದೇವಸ್ಥಾನ ಮುಳುಗೋಗೋದಂತೆ, ಅದಕ್ಕೆ ಅಲ್ಲೆಲ್ಲ ಜಾಸ್ತಿ ಮರಳು. ನಾವು ಇವಾಗ ಆ ದೇವಸ್ಥಾನ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವರಿಬ್ಬರು ರೆಡ್ ಪಿಂಕ್ ಆರೆಂಜ್. ಟ್ಯಾಂಕಿಂದ ನೀರು ಬರ್ತಾರೆ ಚಿಂಟು. ಗೈಸ್, ನಾವೀಗ ಮರಳೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಅದು ಮುಚ್ಚಿದೆ ಇದು ಟೆಂಪಲ್ಲು, ಅದಕ್ಕೆ ನಾವು ಹೋಗ್ತಾ ಇಲ್ಲ. ಓಕೆ ಹೋಗೋಣ. ನೋಡಿದ್ವಿ ಗೈಸ್ ಅಷ್ಟೇ. ಕಿತ್ತಿರೋದು ಇದೆಲ್ಲ ಹಂದಿ ತೋಡಿರೋದು ಮೂತಿಯಲ್ಲಿ, ಅದೆಲ್ಲ ಗೆಡ್ಡೆ ಕಿತ್ತಿರೋದು ಕಾಡಂದಿ. ನೋಡಲ್ಲೆಲ್ಲ ನೋಡೋದು ಮಾರ್ಕ್ಸ್, ಅದೆಲ್ಲ ಅದ್ರದ್ದೇ ಮಾರ್ಕ್ಸ್. ಹಂದಿ ಓಡಾಡಿರೋದು ಅದೆಲ್ಲ ಹಂದಿ ತರಕು ನೋಡಿ, ಕಾಲುಗಳು ಕಾಣಿಸುತ್ತೆ ನೋಡ್ಬೇಕು. ಆರ್ಕಿಯಾಲಜಿಸ್ಟ್ ನೋಡಿ ಕಾಲು ಕಾಣಿಸ್ತಾ ಇದೆ ಅದ್ರದ್ದು ಮಾರ್ಕ್ಸ್. ಹಂದಿ ತರಕ್ ಹೋಗ್ಬೇಕಂತೆ, ಹಂದಿ ಬಂದ್ರು ಬರ್ಬೋದು ಅಂತ ಚಿಂತೆ. ಹಂದಿ ಬರೋ ನೋಡಿದ್ರ ಗೈಸ್ ಹಂದಿ ಕೂಗೋದು ಹೆಂಗೆ ಅಂತ. ಹಂಗೆ ಹೊಡೆಯೋದು. ನಡ್ರಿ ಲೇಟ್ ಆಗುತ್ತೆ. ಆಮೇಲೆ ಮಳ್ಳ ಕಟ್ಟಡಿ ಏನು ಇದಾರೆ ಗೈಸ್. ಯಾರು ಹುಡುಗಿ? ಏನದು? ಗೇರು ಬೀಜ, ಗೋಡಂಬಿ. ಗೋಡಂಬಿ ಹಣ್ಣನ್ನ ತಗೊಂಡ್ ಬರ್ತಾ ಇದಾರೆ ಗಾಯ್ಸ್. ದಾಳಿಂಬೆಯ? ಅವನು ದೊಡ್ಡದ್ ತಗೊಂಬಂದಿರೋದು. ಬರ್ಲೇಬೇಕಾ? ನೋಡಿ ಗೈಸ್, ಇವನ್ ಹತ್ಕೊಂಡ್ ಹೋಗಿ ಮರನ ಇಷ್ಟೊಂದು ಗೋಡಂಬಿ ಬೀಜ ತಗೊಂಬಂದಿದ್ದಾನೆ. ಗೋಡಂಬಿ ಹಣ್ಣು ಅದು. ಅದೇ ಗೋಡಂಬಿ ಹಣ್ಣು. ಇದು ತಿನ್ಬೋದ? ಯಾವ್ದು? ಅದು ಹೊಡ್ಕೊಂಡ್ ತಿನ್. ಇದು ಯಾವ ದೇವಸ್ಥಾನ? ಯಾವ್ದೋ ಗೊತ್ತಿಲ್ಲ ಗೈಸ್. ನೋಡಿ ದೇವಸ್ಥಾನ ಆರ್ಕಿಟೆಕ್ಚರ್ ಎಷ್ಟು ಚೆನ್ನಾಗಿದೆ. ಹೊರಗಡೆ ಹೋಗೋಣ ಬನ್ನಿ. ಅಪ್ಪ, ಏನಿದು? ಯಾರು ನಿಜ ಕೂತಿರಂಗೆ ಇದೆ. ದೇವ್ರು. ಯಶವಂತ ಫೋಟೋ ಬೇಕಂತೆ ಗಾಯ್ಸ್. ಮೈಯ ಮೇಲೆ ಜಾರಿ ಹೋಗಲು ದೇವಸ್ಥಾನ ಆಯ್ತು ಗಾಯ್ಸ್. ಇಲ್ಲಿ ನೋಡಿ ಎಷ್ಟು ಚಂದದ ಆರ್ಕಿಟೆಕ್ಚರ್, ಸಕ್ಕದ
ಸಕ್ಕತ್ತಾಗಿದೆ ಆರ್ಕಿಟೆಕ್ಚರ್ ಇದು. ಹಿಂದೆ ಹೋಗ್ಬೇಕಿದ್ದು ಪೂರ ತೋರಿಸ್ಬೇಕಂದ್ರೆ. ಸಕ್ಕತ್ತಾಗಿದೆ ಗೈಸ್. ಆದರೆ ಬಿಸಿಲು ಗೈಸ್. ಗಣೇಶ ದೇವರು ಜಾಗಲೇನಿನ ನಿನ್ನ ಅಂದ ಚಂದ ತೋರಲು ಮಂಜಾಗಲೇನಿನ ನಿನ್ನ ಕೋಪ ತಂಪು ಮಾಡಲು. ಹೇಳು ಮಲಗಿದ್ದಾಳೆ. ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಎದ್ಬಿಟ್ಟಿದ್ದಾಳೆ ಅಷ್ಟೇ. ಆಮೇಲೆ ನಾನು ಕೇಳಿದ್ರೆ ದೇವ್ರನ್ನ ಬೇಡ್ಕೊತಾ ಇದ್ದೀನಿ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ. ವೈದ್ಯನಾಥೇಶ್ವರ ಟೆಂಪಲ್ಗೆ ಬರ್ತಾ ಇದ್ದೀವಿ ಇವಾಗ. ಆ ಟೆಂಪಲ್ ಹೆಂಗಿದೆ ತೋರಿಸ್ತೀವಿ. ಎಸ್ ಗೈಸ್, ಅಲ್ಲಿ ಯಾರೋ ಒಬ್ರು ಮೇನ್ ಟೆಂಪಲ್ ಅಂತಿದ್ರು, ನೋಡೋಣ. ಇದು ಮೇನ್ ಟೆಂಪಲ್ ಗೈಸ್. ಇದು ಇಲ್ಲಿ ಒಂದೇನಂದ್ರೆ ಫೋಟೋ ಹಿಡಿ ಅದು ಇದು ಅಂತೇನೂ ಹಾಕಿಲ್ಲ ಎಲ್ಲೂ. ಸುಮ್ಮನೆ ನಮ್ಮ ಪಾಡಿಗೆ ಫೋಟೋ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ನಂದಿ ಅಂಡ್ ಮಹಾಕಾಳ ಅಂತೇಳಿ. ನಂದಿ ಅಂದ್ರೆ ಶಿವ, ಮಹಾಕಾಳ ಅಂದ್ರೆ ರಾಕ್ಷಸ. ಬಟ್ ಇದಕ್ಕಿಲ್ಲ. ಬಟ್ ಡಮರುಗಳು ಇದೊಂದು ವಿಷ ಬೆಳೀತಾರೆ. ಸ್ನೇಕ್ ಹಾವು ಬೆಳೀತಾರೆ. ಇವನು ಮರಗಾಲ ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ, ಇನ್ನೂ ಕಾಣೋ ಬದುಕು ಪ್ರತಿಗಳಿಗೆ ಕಲಿಕೆ. ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ದೀವಿ. 50 ರೂಪೀಸ್ ಕೊಟ್ಟು ಟಿಕೆಟ್ ತೊಗೊಂಡಿದ್ದೀವಿ. ನೋಡಿ ಫುಲ್ ಎಷ್ಟಿದೆ. ಏನೋ ತೋರಿಸ್ತಾ ಇದೆ ನೋಡಿ ಗಾಯ್ಸ್, ಪಾರಿವಾಳ ಮರಿಗಳು. ಅವ್ನು ಹೇಳೋದೇನು ಇನ್ನೊಂದ್ಸತಿ ಹೇಳಿ ಯಶವಂತ್ ಪ್ಲೀಸ್. ಅವನು ಯಶವಂತ್ ಏನ್ ಹೇಳ್ತಿದ್ದಾನೆ ಗೊತ್ತಾ ಗೈಸ್? ಯಶವಂತ್ ಏನ್ ಹೇಳ್ತಿದ್ದಾನೆ ಗೊತ್ತಾ ಗೈಸ್? ಯಾರ್ ಕುಂಡಿ ಮೊದ್ಲು ಕೆಳಗ್ ಬೀಳುತ್ತೋ ಅವ್ರ ಕುಂಡಿಗೆ ಹುಳ ಬೀಳಿ ಅಂತೆ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಅದಕ್ಕೆ ಯಾರು ಕುತ್ಕೊಳ್ತಾನೆ ಇಲ್ಲ. ವಿಷಯ ಗೊತ್ತಿಲ್ಲಲ್ಲ ನಿಂಗೆ? ವಿಷಯ ಗೊತ್ತಿಲ್ಲಲ್ಲ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅವನು ಗುಣಗಳು ಇಷ್ಟ. ಗುಡಿಯೊಳಗೆ ಪೂಜಿಸಲು ಹೊರಹಾಡು ನನ್ನ ತಾಯಿ, ಮನದೊಳಗೆ ಮಂದಿರವ ಕಟ್ಟಿರುವಳು ಕರುಣಾಮಾಯಿ. ಅಲ್ಲೂ ಸಿಗದ ಬೆಳಕೊಂದು ಕಾಣುವ ಸಡಗರ ಅಂಬೆಗಾಲು ಇಡುತ್ತಿರುವೆ ಮಡಿಲಿನ ಹತ್ತಿರ. ಉಸಿರೇ ನನ್ನುಸಿರೇ ನೀನಮ್ಮ, ಉಸಿರೇ ಉಸಿರೇ. ನೀನಿಲ್ಲದೆ ಆಚರಿರ
ನೀರಾಗಲೇನಿನ ಮೈಯ ಮೇಲೆ ಜಾರಿ ಹೋಗಲು ಗಾಜಾಗಲೇ